ಆಗಿದ್ದಾರೆ ಆಚಾರ್ಯ. ನಮಸ್ಕಾರ. ಆಚಾರ್ಯ ನಮಸ್ಕಾರ. ನಮಸ್ಕಾರ ಆಚಾರ್ಯ ಗುರುಗಳೇ. ಪಾಠ ಶುರು ಮಾಡೋಣ. ನಮಸ್ಕಾರ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೇಸು ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 8ನೇ ಅಧ್ಯಾಯದ 19ನೇ ಶ್ಲೋಕ ಆಗಬೇಕಾಗಿದೆ. ಅವ್ಯಕ್ತಾದ್ ವ್ಯಕ್ತಯಃ ಸರ್ವಾ ಪ್ರಭವಂತ್ಯ ಹರಾಗಮೇ ರಾತ್ರ್ಯಾಗಮೇ ಪ್ರಳೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. 18ನೇ ಶ್ಲೋಕದಲ್ಲಿ ಹಗಲು ಇರಳು ಯಾರು ತಿಳಿದಿರ್ತಾರೆ ಸರಿಯಾಗಿ ಅಂತಂದರೆ, ಯಾರು ಪರಮಾತ್ಮನ ಹಗಲಿರುಳಿನ ಬಗ್ಗೆ ಜ್ಞಾನ ಇರ್ತದೋ ಅವರು ನಿಜವಾದ ಹಗಲಿರುಳಿನ ಬಗ್ಗೆ ಅವರಿಗೆ ಜ್ಞಾನ ಇರ್ತದೆ. ಪರಮಾತ್ಮನ ಹಗಲಿರುಳು ಅಂತಂದರೆ, ಪರಮಾತ್ಮನ ಹಗಲು ಕಾಲ ಇದ್ದಾಗ ಅವನು ಸೃಷ್ಟಿ ಮಾಡ್ತಾನೆ, ಇರುಳು ಕಾಲ ಇದ್ದಾಗ ಅವನು ಪ್ರಳಯವನ್ನು ಮಾಡ್ತಾನೆ. ಅರ್ಥಾತ್ ಯಾರು ಪರಮಾತ್ಮನೇನೇ ಜಗತ್ತಿಗೆ, ಸಮಸ್ತ ಈ ಚರಾಚರ ಪ್ರಪಂಚಕ್ಕೆ ಅವನೇ ಸೃಷ್ಟಿ ಸ್ಥಿತಿ ಲಯಗಳ ದಾತೃನಾಗಿದ್ದಾನೆ ಅಂತ ಯಾರು ತಿಳಿತಾರೋ ಅವರು ಸರಿಯಾಗಿ ಪರಮಾತ್ಮನನ್ನು ತಿಳಿದವರು ಅಂತ ಇದರ ಅರ್ಥ. ಅದೇ ಅರ್ಜುನನ 2ನೆಯ ಪ್ರಶ್ನೆಗೆ ಈಗ ಉತ್ತರವನ್ನು ಹೇಳ್ತಾ ಹೋಗ್ತಾ ಇದ್ದಾನೆ. ಪರಮಾತ್ಮನನ್ನು ಹೇಗೆ ಹೊಂದುವುದು ಅಂತ ಹೇಳ್ದ, ಪರಮಾತ್ಮ ಅಂದರೆ ಯಾರು ಅಂತ ಆ ಒಂದು ಪ್ರಶ್ನೆಗೆ ಈಗೆಲ್ಲ ಉತ್ತರವನ್ನು ಹೇಳ್ತಾ ಹೋಗ್ತಾ ಇದ್ದಾನೆ. ಇನ್ನೂ ಮುಂದೆ ಹೇಳ್ತಾನೆ 19ನೇ ಶ್ಲೋಕದಲ್ಲಿ, ಭೂತಗ್ರಾಮಸ್ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಪಾರ್ಥ ಶ್ರೀಕಾಂತ್ ಅವರೇ ಮ್ಯೂಟ್ ಮಾಡಿ. ಪ್ರಭವತ್ಯಹರಾಗಮೇ ಮತ್ತೆ ಅದೇ ಉತ್ಪತ್ತಿ ಸ್ಥಿತಿ ಲಯಗಳನ್ನು, ಉತ್ಪತ್ತಿ ಮತ್ತು ಲಯಗಳನ್ನು ಅದೇ ಹೇಳಿದೆ. ಮಧ್ಯದಲ್ಲಿ ಇರುವಂತಹ ಆ ಒಂದು ಸಂಧಿಕಾಲವನ್ನು ಯಾಕೆ ಹೇಳಲಿಲ್ಲ? ಸಂಧಿಕಾಲ ಅಂದರೆ ಉತ್ಪತ್ತಿ ಮತ್ತು ಲಯಗಳ ಮಧ್ಯದಲ್ಲಿ ಇರುವಂಥದ್ದು ಆ ಸ್ಥಿತಿ, ಅದನ್ನೇ ಯಾಕೆ ಹೇಳಿಲ್ಲ ಅಂದರೆ ಅರ್ಥಾತ್ ಲಭ್ಯವಾದದ್ದು ಅಂದ. ಅದರಿಂದ ಇಲ್ಲಿ ಬರೀ ಉತ್ಪತ್ತಿ ಮತ್ತು ಲಯಗಳನ್ನು ಹೇಳ್ತಾ ಇದ್ದಾರೆ. ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ. ಯಾವಾಗ ಈ ಬರೀ ಚರಾಚರ ವಸ್ತುಗಳು, ಬರೀ ಜೀವಿಗಳು ಮಾತ್ರ ಅಲ್ಲ, ಜಡಗಳೂ ಕೂಡ ಪರಮಾತ್ಮನ ಹಗಲು ಕಾಲದಲ್ಲಿಯೇ ಹುಟ್ಟುತ್ತೆ. ನಾವೆಲ್ಲ ನೋಡಿ, ನಾವು ನಿದ್ರೆಗೆ ಹೋದಾಗ ರಾತ್ರಿಯಲ್ಲಿ ನಿದ್ರೆಗೆ ಹೋಗ್ತೇವೆ, ನಮಗೂ ಪಕ್ಕದಲ್ಲಿರುವಂತಹ ಒಂದು ಮಡಿಕೆಗೂ ಏನು ವ್ಯತ್ಯಾಸ? ಆ ಮಡಿಕೆಗೂ ಏನು ಗೊತ್ತಾಗೋದಿಲ್ಲ, ನಮಗೂ ಕೂಡ ಏನೂ ಗೊತ್ತಾಗೋದಿಲ್ಲ, ಜ್ಞಾನವೇ ಇರೋದಿಲ್ಲ ನಮಗೆ. ಆವಾಗ ಈ ರೀತಿಯಾದಂತಹ ಜಡದ ಪರಿಸ್ಥಿತಿ ನಾವು ಆವಾಗ ಆಗ್ತಾ ಇರ್ತೇವೆ, ದಿನಕ್ಕೊಮ್ಮೆ ಆದರೂ. ಆದರೆ ಹಾಗಾದ್ರೆ ಇಂತಹ ಜಡಗಳನ್ನ ಸೃಷ್ಟಿ ಮಾಡುವಂತಹ ಸಮಯದಲ್ಲಿ ಪರಮಾತ್ಮ ರಾತ್ರಿ ಕಾಲದಲ್ಲಿ ಸೃಷ್ಟಿ ಮಾಡಬಹುದಿತ್ತು. ಅವನು ನಿದ್ದೆಗೆ ಹೋದಾಗ, ಅವನು ಎಚ್ಚರವಿದ್ದಾಗಲೇನೆ ಈ ಜಡ ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾನೆ. ಅದೇ ಚರಾಚರ ವಸ್ತುಗಳು ಪರಮಾತ್ಮನಿಂದ
ಅದೇ ಚರಾಚರ ವಸ್ತುಗಳು ಪರಮಾತ್ಮನ ಹಗಲು ಕಾಲದಲ್ಲಿ, ಸೃಷ್ಟಿಯ ಕಾಲದಲ್ಲಿ ಏನೇ ಅವು ಉತ್ಪತ್ತಿಯಾಗತ್ತೆ. ಹಗಲು ಕಾಲ ಬಂದಾಗ ಎಷ್ಟು ಹುಟ್ಟತ್ತೆ ಅಂದರೆ ಅಸಂಖ್ಯಾತವಾಗಿ ಹುಟ್ಟತ್ತೆ. ವಿಚಾರ ಮಾಡಿ, ಒಂದೇ ಜೀವಿಗಳು ಒಂದೇ ವೆರೈಟಿಯಲ್ಲಿ ನಾವು ಎಷ್ಟು ಜನ ಇದ್ದೇವೆ. ಈಗ ಬರೀ ಮಾನವ ಜೀವಿಗಳನ್ನು ತಗೊಂಡಾಗ ಅನೇಕ ಜನರಿದ್ದೇವೆ. ಬರೀ ಹುಳುಗಳು ಅಂತ ತಗೊಂಡ, ಬರೀ ನೊಣಗಳು ಅಂತ ತಗೊಂಡಾಗ ಅನೇಕ ಜೀವಿಗಳಿದ್ದೇವೆ, ಅನೇಕ ನೊಣಗಳಿವೆ. ಎಲ್ಲವೂ ಕೂಡ ಜೀವಿಗಳಲ್ಲೇ ಬರುವಂಥದ್ದು. ಎಲ್ಲವೂ ಕೂಡ ಕೊನೆಯ ತನಕ ಹುಟ್ಟಿ 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 ಸಾಯತ್ತೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ ನಮಗೆ, ನೋಡಿ, ಯಾವ್ಯಾವ ಜೀವಿಗಳು ಅಂತ ಇವೆಯೋ, ಹಾಗಾದರೆ ಇವತ್ತು ನಾವು ಹುಟ್ಟಿದ್ವಿ, ಈಗ ಒಂದೇನೋ 30 ವರ್ಷ ಅಂತ ಇಟ್ಕೊಳ್ಳಿ, ಇನ್ನೊಂದು 40 ವರ್ಷ ಆದಮೇಲೆ ನಾವು ಹೋಗಬಹುದು. ಹಾಗಾದರೆ ನನ್ನ ಪ್ರಳಯ ಆಯ್ತಲ್ಲ, ನಾನು ಲಯ ಆದ್ನಲ್ಲ, ಆದರೆ ಇನ್ನು ಸೃಷ್ಟಿ ನಡೀತಾ ಇದೆ, ಇನ್ನು ಅನೇಕ ಜನ ಹುಟ್ಟುತ್ತಾ ಇದ್ದಾರೆ. ಇದೇನಿದು, ಸೃಷ್ಟಿ ಕಾಲದಲ್ಲಿಯೇನೇ ಪ್ರಳಯ ಕಾಲ ಶುರು ಆಯಿತು? ಹಾಗಲ್ಲ. ಯಾವಾಗ ಸಕಲ ಚರಾಚರ ವಸ್ತುಗಳು ತಮ್ಮ ಮೂಲ ರೂಪಕ್ಕೆ ಹೋಗ್ತಾವೋ ಅದು ನಿಜವಾದ ಪ್ರಳಯ. ಏನು ಮೂಲ ರೂಪ? ಎಲ್ಲಿಂದ ಸೃಷ್ಟವಾದದ್ದು? ಪ್ರಕೃತಿ, ಮೂಲ ಪ್ರಕೃತಿ. ಅದಕ್ಕೆ ಅಭಿಮಾನಿಯಾದ ಲಕ್ಷ್ಮೀದೇವಿ. ಆ ಪ್ರಕೃತಿಯಿಂದಾಗಿ ಸತ್ವರಜಸ್ ತಮೋ ಗುಣಗಳು, ಆ ತಮೋ ಗುಣಗಳಿಂದಾಗಿ ಪಂಚಭೂತಗಳು, ಆ ಪಂಚಭೂತದಿಂದಾಗಿ ಎಲ್ಲ ಚರಾಚರ ವಸ್ತುಗಳು. ಯಾವಾಗ ಈ ಎಲ್ಲ ಚರಾಚರ ವಸ್ತುಗಳು ಪಂಚಭೂತಕ್ಕೆ ಕನ್ವರ್ಟ್ ಆಗಿ ಅದಕ್ಕಿಂತ ಮುಂದಿನದ್ದು ಸತ್ವರ್ಗಸ್ತವೋ ಗುಣಗಳಿಗೆ ಕನ್ವರ್ಟ್ ಆಗಿ ಆ ಸತ್ವರ್ಗಸ್ತವೋ ಗುಣಗಳೂ ಕೂಡ ಪ್ರಕೃತಿಯನ್ನು ಹೊಂದಿ ಅವು ಮೂಲ ರೂಪಕ್ಕೆ ಹೊಂದಿಬಿಡ್ತವೆ. ಅದು ನಿಜವಾದ ಪ್ರಳಯ. ಈಗ ಒಂದು ಮಡಿಕೆಯನ್ನು ತಯಾರು ಮಾಡಿದ್ವಿ, ಅದು ಎಲ್ಲ ಒಂದು 2 ದಿನ ಚೆನ್ನಾಗಿತ್ತು, ಕೈಲಿ ಹಿಡ್ಕೊಂಡು ಹೋಗ್ತಾ ಇದ್ವಿ, ಕೈಗಿಂದ ಕೆಳಗಡೆ ಬಿತ್ತು, ಮಡಿಕೆ ಧ್ವಂಸ ಆಯಿತು. ಮಡಿಕೆಯ ಪ್ರಳಯ ಆಯ್ತಲ್ಲ. ಪ್ರಳಯ ಅಂದ್ರೇನು? ನಾಶವಾಗೋದೇ ಪ್ರಳಯ. ಹಾಗಾದರೆ ಮಡಿಕೆಯ ಪ್ರಳಯ ಆಯಿತು. ಈಗ ಇನ್ನೊಬ್ಬ ಪಕ್ಕದಲ್ಲಿರೋ ಮನೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸತ್ತ ಅಂತ ತಿಳ್ಕೊಳ್ಳಿ, ಹಾಗಾದರೆ ಅವನ ಪ್ರಳಯ ಆಯಿತು. ಎಡಭಾಗದಲ್ಲಿರುವಂತಹ ಮನೆಯಲ್ಲಿ ಒಬ್ಬ ಸತ್ತಿದ್ದಾನೆ, ಬಲಭಾಗದಲ್ಲಿರುವಂತಹ ಒಂದು ಕೂಸು ಹುಟ್ಟಿದೆ. ಇಲ್ಲಿ ಉತ್ಪತ್ತಿಯಾಗಿದೆ, ಇಲ್ಲಿ ಪ್ರಳಯ ಆಗಿದೆ. ಏನು ಎರಡು ಒಟ್ಟಿಗೆ ಸಮಯ ಆಗ್ಲಿಕ್ಕೆ ಸಾಧ್ಯನಾ? ಪ್ರಳಯ ಅಂತಂದ್ರೆ ಎಲ್ಲವೂ ಕೂಡ, ಎಲ್ಲಾ ಜೀವಿಗಳು, ಎಲ್ಲಾ ಚರಾಚರ ವಸ್ತುಗಳು ಮೂಲ ರೂಪಕ್ಕೆ ಹೋಗುವಂಥದ್ದು ಪ್ರಳಯ. ಅದಕ್ಕೆ ಈಗ ಬ್ರಹ್ಮನ ಹಗಲು ಕಾಲ ನಡೀತಾ ಇದೆ. ಹಗಲು ಕಾಲ ಬಂದಾಗ ಎಲ್ಲವೂ ಹುಟ್ಟಿ 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 ಅನೇಕ ನೋಡಿ, ಭೂತ್ವಾ ಭೂತ್ವಾ ಪ್ರಲೀಯತೆ. ಒಮ್ಮೆ ಹುಟ್ಟಿದವನು ಇನ್ನೊಮ್ಮೆ ಹುಟ್ಟಬಾರದು ಅಂತೇನಿಲ್ಲ. ಪರಮಾತ್ಮ ಹಗಲು ಕಾಲ ಮುಗಿಯುವವರೆಗೂ ನಾವು ಎಷ್ಟು ಜನ್ಮಗಳನ್ನು ತಾಳತೇವೋ ಗೊತ್ತಿಲ್ಲ. ಭೂತ್ವಾ ಭೂತ್ವಾ ಪ್ರಲೀಯತೆ ಕದಾ ರಾತ್ರಿಯಾಗಮೇ ಪ್ರಲೀಯತೆ. ರಾತ್ರಿ ಕಾಲ ಬಂದಾಗ ಅದೇ ಹುಟ್ಟಿ ಹುಟ್ಟಿ ಹುಟ್ಟಿದಂತಹ ಆ ಚರಾಚರ ಎಲ್ಲ ವಸ್ತುಗಳು ರಾತ್ರಿ ಕಾಲ ಬಂದಾಗ ಪರಮಾತ್ಮನದ್ದು, ಆ ಭಗವಂತನ ವಶವಾಗಿ ಎಲ್ಲವೂ ಕೂಡ ಲಯವನ್ನು ಹೊಂದತ್ತೆ. ಲಯ ಇಸ್ ಈಕ್ವಲ್ ಟು ಮೂಲ ಪ್ರಕೃತಿಯನ್ನು ಸೇರುವಂಥದ್ದು ಅಂತ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಭೂತಗ್ರಾಮಃ ಚರಾಚರಗಳ ಸಮುದಾಯವು, ಚರಾಚರ ವಸ್ತುಗಳ ಸಮುದಾಯವು ಸಏವಾಯಂ ಅಹರಾಗಮೆ. ಒಂದು ನಿಮಿಷ. ಸಏವಾಯಂ, ಕ್ಷಮಿಸಿ, ಸಏವಾಯಂ ಆ ವಸ್ತುಗಳೇ, ಸಏವಾಯಂ ಆ ವಸ್ತುಗಳೇ ಹೇ ಪಾರ್ಥ, ಎಲೈ ಪಾರ್ಥನೆ, ಹೇ ಪಾರ್ಥ ಎಲೈ ಪಾರ್ಥನೆ, ಅಹರಾಗಮೆ
ಅಹರಾಗಮೆ ಬ್ರಹ್ಮನ ಹಗಲು ಕಾಲ ಬಂದಾಗ, ಬ್ರಹ್ಮನ ಹಗಲು ಕಾಲ ಬಂದಾಗ ಪ್ರಭವಂತಿ ಹುಟ್ಟುತ್ತವೆ, ಪ್ರಭವಂತಿ ಹುಟ್ಟುತ್ತವೆ. ಭೂತ್ವಾ 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 ಹುಟ್ಟಿ 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 ರಾತ್ರ್ಯಾಗಮೆ ಬ್ರಹ್ಮನ ರಾತ್ರಿ ಕಾಲ ಬಂದಾಗ, ಬ್ರಹ್ಮನ ರಾತ್ರಿ ಕಾಲ ಬಂದಾಗ ಅವಶಃ ಭಗವಂತನ ವಶವಾಗಿ, ಅವಶಃ ಭಗವಂತನ ವಶವಾಗಿ ಪ್ರಲೀಯಂತೆ ಲಯ ಹೊಂದುತ್ತವೆ, ಪ್ರಲೀಯತೆ ಲಯ ಹೊಂದುತ್ತವೆ. ಪ್ರಶ್ನೆ ಇದ್ರೆ ಕೇಳಿ. ಅಂದರೆ ಆಚಾರ್ಯ ಹಗಲ ಹೊತ್ತಲ್ಲಿ ಹುಟ್ಟುತ್ತಾನೆ ಇರುತ್ತೆ, ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಅದೇ ರಾತ್ರಿ ಶುರು ಆದ ತಕ್ಷಣ ಎಲ್ಲ ಪ್ರಳಯ ಕಾಲದಲ್ಲಿ ಸರ್ವನಾಶ ಆಗಿ ವಾಪಸ್ ಒರಿಜಿನಲ್ ಸ್ಟೇಟ್ ಹೊರಡುತ್ತೆ. ಅಂದ್ರೆ ಅವನ ಪೂರ್ತಿ ರಾತ್ರಿ ಆಗೋವರೆಗೂ ಇಲ್ಲಿ ಏನೂ ಇರೋದಿಲ್ಲ, ಎಲ್ಲ ಖಾಲಿ, ಸಂಪೂರ್ಣ ಡೆಸ್ಟ್ರಾಯ್. ಓಕೆ. ನಮಗೆ ಅವನ ರಾತ್ರಿಯಾಗುವವರೆಗೂ ಅಂತ ಅನ್ಸತ್ತೆ, ಆದ್ರೆ ಅವನಿಗೆ ಸುಮ್ಮನೆ ಆ ಕಣ್ಣು ಮುಚ್ಚಿ ತೆಗೆಯುವಷ್ಟರ ಎಲ್ಲವೂ ಸೃಷ್ಟಿ ಸ್ಥಿತಿ ಲಯಗಳು ಕೂಡ ಆಗೋಗ್ಬಿಟ್ಟಿರ್ತದೆ. ವಿಚಾರ ಮಾಡಿ, ಪರಮಾತ್ಮನ ಬರೀ ಒಂದು ಕಣ್ಣು ಮಿಟುಕಿಸುವುದರಲ್ಲಿ ಎಲ್ಲವೂ ಆಗೋಗ್ಬಿಟ್ಟಿರ್ತದೆ. ಇದು ಬ್ರಹ್ಮನ ಹಗಲು ರಾತ್ರಿ. ಬ್ರಹ್ಮ ಅಂದ್ರೆ ಇವನೇ ನಾರಾಯಣ, ಪರಬ್ರಹ್ಮ. ಪರಬ್ರಹ್ಮ. ಹೌದು. ಸರಿ ಆಚಾರ್ಯ. ಸರಿ, ಮುಂದೆ ಹೋಗೋಣ. ಆಯ್ತು, ಇದನ್ನ ಅರ್ಥಾತ್ ಲಭ್ಯ ಅಂತ ಹೇಳ್ತಾ ಇದ್ದಾರೆ. ರಾತ್ರಿ ಕಾಲ ಬಂದಾಗ ಏನಾಗತ್ತೆ? ಲಯವಾಗತ್ತೆ, ನಾಶವಾಗತ್ತೆ. ರಾತ್ರಿ ಮುಗೀತು ಅಂದ್ರೆ ಮತ್ತೆ ಬೆಳಕಾಗತ್ತೆ, ಅವಾಗ ಏನಾಗತ್ತೆ? ಮತ್ತೆ ಹುಟ್ಟತ್ತೆ, ಮತ್ತೆ ಈಗ ಆಗ್ತಾನೇ ಇರ್ತದೆ. ಇದು ರೊಟೀನ್ ಇದ್ದದ್ದೇ, ಸರಿನಾ? ಆದ್ರಿಂದ ನಾವು ಹಿಂದೊಮ್ಮೆ ಹುಟ್ಟಿದ್ದೆವು ಅಂತ ಆ ಜ್ಞಾನ ನಮಗಿರೋದಿಲ್ಲ, ಅಷ್ಟೇ ವ್ಯತ್ಯಾಸ. ಪರಮಾತ್ಮನಿಗೆ ಸಕಲ ಜ್ಞಾನವೂ ಇರ್ತದೆ. ಆದ್ರೆ ಆಚಾರ್ಯ, ನಾ ಹೇಳೋದು ಇವಾಗ ಹುಟ್ತಾ ಇರ್ತಾರೆ, ಸಾಯ್ತಾ ಇರ್ತಾರೆ, ಹುಟ್ತಾ ಇರ್ತಾರೆ, ಸಾಯ್ತಾ ಇರ್ತಾರೆ. ಇದ್ರದ್ದೇನು ಕತೆ ಇವಾಗಲ್ದು? ಇವಾಗ ನಮ್ಮ ಕಣ್ಣೆದುರಿಗೆ ಆಗ್ತಾ ಇರ್ತಕ್ಕಂಥ ಕತೆ ಏನು? ಹೌದು, ಯಾವಾಗ ಅಲ್ಲಿಯ ತನಕ ಅವ್ರು ಹುಡ್ತಾನೆ ಇರ್ತಾರೆ, ಸಾಯ್ತಾನೆ ಇರ್ತಾರೆ. ಓಹೋ, ಸರಿನಾ? ಪ್ರಳಯ ಅಂದ್ರೆ ರಿವ್ಯಾಂಪ್ ಆಗ್ಬಿಡತ್ತೆ ಎಲ್ಲ. ಹೌದೌದು, ಇನ್ನೊಮ್ಮೆ ಹುಟ್ಟೋದಿಲ್ಲ. ಯಾವಾಗ? ಸ್ವಲ್ಪ ಕಾಲದವರೆಗೆ. ಹೌದು, ಗೊತ್ತಾಯ್ತು. ಹುಟ್ಟೋದು ನಿಶ್ಚಯ. ಸಾಧನೆ ಮಾಡಿದ್ರೆ, ಅನನ್ಯವಾದ ಭಕ್ತಿಯನ್ನ ಮಾಡಿದ್ದರೆ, ಪರಮಾತ್ಮನ ಅಪರೋಕ್ಷ ಜ್ಞಾನವಾಗಿದ್ದರೆ, ಪ್ರಾರಬ್ಧ ಕರ್ಮ ನಾಶವಾಗಿದ್ದರೆ, ಆವಾಗ ಅವನು ಮೋಕ್ಷಕ್ಕೆ ಹೋಗಬಹುದು. ಇಲ್ಲಾಂದ್ರೆ ಮತ್ತೆ ಹುಟ್ಟುತ್ತಾನೆ. ಅದೇ ಸ್ಲೈಡ್ ನಲ್ಲಿ ಕಳಿಸಿದ್ದೆ ಆಚಾರ್ಯ, ಅದೇ ಸ್ಲೈಡ್ ನಲ್ಲಿ ಕಳಿಸಿದ್ದೆ
ಅದ್ ಎರಡು ದಾರಿ ಉಂಟು. ಒಂದು ಪಿತೃಯಾನ, ಇನ್ನೊಂದು ದೇವಯಾನ. ನೀವು ಈ ಕೊನೆ ಹೌದು. ಹೇಳಿದ್ದು ದೇವಯಾನ. ನಾವೆಲ್ಲ ನಮ್ಮ ಮನೇಲಿ ಬರ್ದಿರೋದೆಲ್ಲ ಪಿತೃಯಾನನೇ. ಸೊ ಅದಕ್ಕೆ ಒಳ್ಳೆ ಬರ್ದಿದ್ರೆ ನಾವಿಲ್ಲ, ತಾಮಸಿಕರು ಯಾರು ಇಲ್ಲ ಇಲ್ಲಿ. ಪಿತೃಯಾನ ಹೋಗೋದು ಬರೋದು, ಹೋಗೋದು ಅದು ಬರೋದು. ಒಂದು ಸಣ್ಣ ಗ್ರಂಥ ಇದೆ, ಪದಾರ್ಥ ಸಂಗ್ರಹ ಅಂತ ಹೇಳಿ ಸಂಸ್ಕೃತದ ಒಂದು ಗ್ರಂಥ ಇದೆ. ಅದರಲ್ಲಿ ಅದ್ಭುತವಾಗಿ ಕೊಟ್ಟಿದ್ದಾರೆ ಯಾವ ಯಾವ ದೇವತೆಗಳು ಯಾರ್ಯಾರಲ್ಲಿ ಲಯವನ್ನು ಹೊಂದುತ್ತಾರೆ ಅಂತ. ರಾಜರ್ಷಿಗಳಿದ್ದಾರೆ, ಅವರು ಬೇರೆ. ಋಷಿಗಳಿದ್ದಾರೆ, ಅವರು ಬೇರೆ. ಗಣಪತಿ ಇದ್ದಾನೆ, ಅವನು ಮತ್ತೊಬ್ಬ ದೇವರಲ್ಲಿ ಲಯ ಹೊಂದುತ್ತಾನೆ. ಚತುರ್ಮುಖ ಮತ್ತೆ ವಾಯುದೇವರು ಬ್ರಹ್ಮ ಆಗ್ತಾರೆ. ಆದರೆ ಪ್ರಳಯ ಕಾಲ ಬಂದಾಗ ಚತುರ್ಮುಖ ಮತ್ತೆ ವಾಯುದೇವರು ಮಾತ್ರ ಲಕ್ಷ್ಮಿಯಲ್ಲಿ ಹೊಂದಿ, ಲಕ್ಷ್ಮಿಯಿಂದಾಗಿ ಪರಮಾತ್ಮನಿಂದ ಲಯವನ್ನು ಹೊಂದು. ಅವರಿಗೆ ಲಯ ಅಂತಂದ್ರೆ ನಮ್ಮ ಥರ ದೇಹನಾಶ ಇಲ್ಲ, ಸರಿನಾ? ನಮ್ಮ ಥರ ಅವರಿಗೆ ದೇಹನಾಶ ಇಲ್ಲ. ಯಾಕೆ? ಅವ್ರ ಪಾಂಚಭೌತಿಕ ದೇಹ ಅಲ್ಲವೇ ಅಲ್ಲ ದೇವತೆಗಳದು. ಆದರೆ ಅವರ ಸ್ವೋತ್ತಮರಲ್ಲಿ ಲಯ, ಸ್ವೋತ್ತಮರಲ್ಲಿ ಪ್ರವೇಶ ಮಾಡೋದೇ ಅವರಿಗೆ ಲಯ ಅಂತ ಕರೀತಾರೆ ದೇವತೆಗಳಿಗೆ. ಅನೇಕ ದೇವತೆಗಳು ಬೃಹಸ್ಪತ್ಯಾಚಾರ್ಯರಲ್ಲೂ ಲಯವನ್ನು ಹೊಂದುತ್ತಾರೆ, ಅವರ ಕೆಳಗಿನ ಬರುವಂತಹ ದೇವತೆಗಳು. ಈಗ ಅಲ್ಲಿ ಮತ್ತೆ ಗರುಡ ಮಾರ್ಗ, ಶೇಷ ಮಾರ್ಗ ಅಂತ ಇದೆ, ಸರಿನಾ? ಈ ರೀತಿ ಅನೇಕ ಮಾರ್ಗಗಳಿವೆ, ಸರಿನಾ? ಆವಾಗ ಇನ್ ಕೆಲವರು ಆಯಾಯ ಮಾರ್ಗವನ್ನ ಅನುಸರಿಸಿಕೊಂಡು ಪಿತೃಲೋಕಕ್ಕೆ ಹೋಗ್ತಾರೆ, ನಕ್ಷತ್ರ ಲೋಕಕ್ಕೆ ಹೋಗ್ತಾರೆ. ಈ ರೀತಿ ಎಲ್ಲ ಇದೆ. ಅದು ಅದ್ಭುತವಾಗಿದೆ. ಸಣ್ಣ ಪದಾರ್ಥ, ಸಣ್ಣ ಒಂದು ಪುಸ್ತಕ, ಅದ್ಭುತವಾದ, ವಿಶೇಷವಾಗಿ ದ್ವೈತ ಮತದ ಒಂದು ಬೇಸಿಕ್ ಜ್ಞಾನವನ್ನ ನಾವು ಎಷ್ಟು ಪದಾರ್ಥಗಳನ್ನು ಒಪ್ತೇವೆ. ಬರ್ದಿರೋದು ಯಾರು ಆಚಾರ್ಯದು? ಆ ಪದಾರ್ಥ ಸಂಗ್ರಹ ಇರಬೇಕು. ಯಾರು? ವರದರಾಜ ಭಟ್ಟರು ಅಂತ. ಅದು ಪದಾರ್ಥ ಸಂಗ್ರಹ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗಬಹುದು ನಿಮಗೆ. ಅದೇ. ಮತ್ತೆ ನೈಯಾಯಿಕರದಲ್ಲ, ದ್ವೈತಿಗಳದೇ ಸಿಗಬೇಕು, ಸರಿನಾ? ಕನ್ನಡದಲ್ಲಿ ಇಲ್ವಾ ಆಚಾರ್ಯ ಅದು? ಅದು ಇಲ್ಲ, ಕನ್ನಡದಲ್ಲಿ ಇಲ್ಲ. ನಮಗ್ ನಿಲಕ್ತೆ ಇರೋದು. ಆಚಾರ್ಯ, ಪ್ರಳಯ ಆದ್ಮೇಲೆ ನಾವು ಮತ್ತೆ ಹುಟ್ತೀವಲ್ಲ, ಅವಾಗ ಹಿಂದಿಂದು ಏನು ಕರ್ಮಗಳು ಇರೋದಿಲ್ಲ, ಸಂಚಿತ ಕರ್ಮ ಎಕ್ಸೆಟ್ರಾ. ಸಾಧ್ಯವೇ ಇಲ್ಲ. ಹಿಂದಿನ ಕರ್ಮ ಯಾವತ್ತೂ ಸಾಧ್ಯ ಇಲ್ಲ. ಬರೀ ನಮ್ಮ ಜನ್ಮ ಅಷ್ಟೇ ರಿಫ್ರೆಶ್ಡ್ ಆಗಿರುತ್ತೆ, ಅಷ್ಟೇ ರಿಫರ್ನಿಶ್ಡ್ ನಮ್ಮ ಜನ್ಮ ಅಷ್ಟೇ. ಆ ಜನ್ಮ ಆಗೋದೇನೆ ಯಾವ ಒಂದು ಯೋನಿಯಲ್ಲಿ ಹುಟ್ಟಬೇಕು ಅನ್ನೋದೇನೆ ನಮ್ಮ ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ ನಾವು ಹುಟ್ಟುತ್ತೇವೆ, ಅನುಗುಣವಾಗಿ. ಹಾ, ಮುಂದೆ ಹೋಗೋಣ. ಇಲ್ಲಿ ಪರಮಾತ್ಮನಿಗೂ ಹಗಲು ರಾತ್ರಿಗಳಿವೆನಾ? ಓಹೋ, ಅವನೂ ಹೇಳ್ತಾನೆ, ಅವನೂ ಬೀಳ್ತಾನೆ ರಾತ್ರಿ. ಹಾಗಾದ್ರೆ ನಮ್ಮ ಥರನೇ ಆದ, ನಮಗೂ ಹಗಲು ರಾತ್ರಿಗಳಿವೆ, ಪರಮಾತ್ಮನಿಗೂ ಹಗಲು ರಾತ್ರಿಗಳಿವೆ ಅಂದ ಮೇಲೆ ಅವನೂ ಕೂಡ ನಾಶವನ್ನು ಹೊಂದಬಹುದು ನಮ್ಮ ಹಾಗೆ ಅಂತ ಏನಾದರೂ ವಿಚಾರ ಒಂದು ಸುಮ್ಮನೆ ಜಸ್ಟ್ ಪಾಸ್ ಆಯಿತು ಅಂತಂದ್ರೆ ಪಾಸ್ ಆಗಲಿ ಬಿಡಬೇಡಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೀಗ. ಪರಸ್ತಸ್ಮಾತ್ತು ಭಾವೋನ್ಯೋ ಅವ್ಯಕ್ತೋ ಭಾವೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಅವ್ಯಕ್ತಃ ಸನಾತನಃ. ಹೌದು, ಅವ್ಯಕ್ತನಾದ ಭಗವಂತನಿಗೆ ಉತ್ಪತ್ತಿನಾಶಗಳುಳ್ಳ ಈ ವ್ಯಕ್ತವಾಗುವಂತಹ ಚರಾಚರ ವಸ್ತುಗಳು ಅಂತ ಏನಿವೆ, ಅದಕ್ಕಿಂತ ಸಹ ಅನ್ಯಃ ಭಾವಃ ಪರಃ ಉತ್ತಮಃ. ಯಾವುದರಿಂದ? ಈ ಚರಾಚರ ವಸ್ತುಗಳಿಂದ ಬಹಳ ಬಹಳ ವಿಲಕ್ಷಣನಾದವನು. ನಾವು ಏನು ವಿಚಾರವನ್ನ ಮಾಡ್ತೇವೆ ಅದಕ್ಕಿಂತ ವಿಲಕ್ಷಣನಾದವನು. ಏನು ವೇದದಲ್ಲಿ ಹೇಳಿ ಪರಮಾತ್ಮನ ಗುಣಗಳಿವೆ, ವೇದದ ಅರ್ಥ ಗೊತ್ತಿಲ್ಲ ನಮಗೆ, ಅಕಸ್ಮಾತಾಗಿ ಗೊತ್ತಾದರೂ ಕೂಡ ವೇದ ಅಂತ ಏನಿದೆ
ಪರಮಾತ್ಮನ ಗುಣಗಳನ್ನ ಹೇಳುವಂತಹ ವೇದ ಅಂತ ಏನಿದೆ, ಆ ವೇದವೂ ಕೂಡ ಎಲ್ಲೋ ಸ್ವಲ್ಪ ಪರಮಾತ್ಮನ ಬಗ್ಗೆ ಹೇಳತ್ತಂತೆ. ಪರಮಾತ್ಮ ವೇದೈಕ ಸಮಧಿಗಮ್ಯ. ಹೌದು, ವೇದದಿಂದ ಮಾತ್ರ ತಿಳಿಲಿಕ್ಕೆ ಸಾಧ್ಯ. ತಿಳಿರಿ, ತಿಳಿದ್ರೂ ಕೂಡ ನೀವು ತಿಳ್ಕೊಂಡಿದ್ದು ಪರಮಾತ್ಮ ಅಲ್ಲ ಅಂತ ನೀವು ತಿಳಿದಿದ್ರೆ ಪರಮಾತ್ಮ ತಿಳಿದಿದ್ದಾನೆ ಅಂತ ಅರ್ಥ. ನಮಗೆ ಪರಮಾತ್ಮನ ಬಗ್ಗೆ ತಿಳಿಲಿಕ್ಕಾಗೋದಿಲ್ಲ ಅಂತ ಸುಮ್ಮನೆ ಕೂಡೋದಲ್ಲ. ನೀವು ಪ್ರಯತ್ನ ಪಟ್ಟರೂ ಪರಮಾತ್ಮನ ಬಗ್ಗೆ ತಿಳಿಲಿಕ್ಕಾಗೋದಿಲ್ಲ ಅನ್ನೋದು ಯಾವಾಗ ನಿಮಗೆ ತಿಳಿಯುತ್ತೆ, ಆವಾಗ ನೀವು ಪರಮಾತ್ಮನ ಬಗ್ಗೆ ಎಲ್ಲೋ ಸ್ವಲ್ಪ ತಿಳಿದಿದ್ದೀರಿ ಅಂತ ಅರ್ಥ. ಈ ಪ್ರಯತ್ನ ಮಾಡಬೇಕು. ಪರಮಾತ್ಮನ ಬಗ್ಗೆ ತಿಳಿಲಿಕ್ಕಾಗೋದಿಲ್ಲ ಅನ್ನೋದು ಖಚಿತ. ಖಚಿತ ಅಂದಮೇಲೆ ಪ್ರಯತ್ನ ಯಾಕೆ ಮಾಡಬೇಕು? ವೃಥಾ ಪ್ರಯತ್ನ, ವ್ಯರ್ಥ, ಬೇಕಾಗಿಲ್ಲ ಪ್ರಯತ್ನ, ಆದರೆ ತಪ್ಪು. ಆ ಪರಮಾತ್ಮನ ಬಗ್ಗೆ ತಿಳಿಲಿಕ್ಕಾಗೋದಿಲ್ಲ ಅನ್ನೋದನ್ನ ನೀವು ಪ್ರಯತ್ನ ಮಾಡಿ ತಿಳಿಯಬೇಕು. ಆವಾಗ ಪರಮಾತ್ಮನ ಬಗ್ಗೆ ಸ್ವಲ್ಪವಾದರೂ ತಿಳಿದಿದ್ದೀರಿ ಅಂತ ಅರ್ಥ. ಆದ್ದರಿಂದ ಅಷ್ಟು ವಿಲಕ್ಷಣನಾಗಿದ್ದಾನೆ ಪರಮಾತ್ಮ. ಚರಾಚರ ವಸ್ತುವಿನ ವಿಲಕ್ಷಣನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ಸರ್ವತಂತ್ರ ಸ್ವತಂತ್ರ, ಯಾರ ಅಧೀನವೂ ಇಲ್ಲ. ನಾವು ಎಷ್ಟು ಜಡ ವಸ್ತುಗಳ ಅಧೀನ ಇದ್ದೇವೆ ವಿಚಾರ ಮಾಡಿ. ಟೇಬಲ್ ಮೇಲೆಯೋ ಚೇರ್ ಮೇಲೋ ಕುಳಿತಿದ್ದೇವೆ, ಕೆಳಗಡೆ ಕೂಡ್ಲಿಕ್ಕಾಗೋದಿಲ್ಲ. ಕೈಯಲ್ಲಿ ಕೋಲು ಬೇಕು, ಕಣ್ಣಿಗೆ ಚಸ್ಮಾ ಬೇಕು, ಕಿವಿಗೆ ಮಿಷನ್ ಬೇಕು, ತಿಂದಿದ್ದನ್ನ ಅರಗಿಸ್ಕೊಳ್ಳಿಕ್ಕೆ ಮಾತ್ರೆ ಬೇಕು, ಶುಗರ್ BP ಕಂಟ್ರೋಲಿಗೆ ಮಾತ್ರೆ ಬೇಕು. ಬೆಳಗಿನಿಂದ ಶುರು ಮಾಡಿ ಬೆಳಗ್ಗೆ ಒಬ್ಬ ಹಾಲು ಕೊಡದೇವನು ಬರದೇ ಹೋದರೆ ಕಾಫಿ ಟೀ ಇಲ್ಲ, ಅವನಿಗೆ ಅಧೀನ. ಹಾಲು ಕೊಡೋನಿಗೆ ಅಧೀನ, ದುಡ್ಡು ನಾವೇ ಕೊಡ್ತಿರ್ಬೋದು. ಕೆಲಸದವ್ರು ಬರದೇ ಹೋದ್ರೆ ನಾವೇ ತಿಕ್ಬೇಕು, ಅವಳಿಗೆ ಅಧೀನ ನಾವು. ಎಷ್ಟೆಷ್ಟರಿಗೆ ಅಧೀನ ಇದ್ದೇವೆ ವಿಚಾರ ಮಾಡಿ. ಆ ರೀತಿಯ ಅಧೀನ ಇಲ್ಲ ಅವನು. ಸರ್ವತಂತ್ರ ಸ್ವತಂತ್ರ. ಅಷ್ಟೇ ಅಲ್ಲ, ಪರಹ, ಉತ್ತಮನಾಗಿದ್ದಾನೆ. ಸನಾತನಃ, ಅನಾದಿಯಾಗಿದ್ದಾನೆ, ಆದಿರಹಿತನಾಗಿದ್ದಾನೆ. ಅಂತಹ ಭಗವಂತ ಎಲ್ಲ ಭೂತಗಳು ಅರ್ಥಾತ್ ಎಲ್ಲ ಚರಾಚರ ವಸ್ತುಗಳು ನಾಶ ಹೊಂದ್ತಾ ಇದ್ದರೂ ಕೂಡ ಅವನು ಮಾತ್ರ ನಾಶ ಹೊಂದೋದಿಲ್ಲ. ನಶ್ಯತ್ಸು ಸಹ ನ ವಿನಶ್ಯತಿ. ಎಲ್ಲ ಭೂತೇಶು ನಶ್ಯತ್ಸು, ಎಲ್ಲ ಭೂತಗಳು ನಾಶ ಹೊಂದುತ್ತಿದ್ದರೂ, ಎಲ್ಲ ಭೂತಗಳು ಅವನಿಂದಲೇ ಹುಟ್ಟಿದ್ದರೂ, ಅವನ ಒಂದು ಕ್ರಿಯೆಯಿಂದಲೇ ಹುಟ್ಟಿದ್ದರೂ, ಆ ಭೂತಗಳಿಗೆ ನಾಶ ಇದ್ದರೂ ಅವನಿಗೆ ನಾಶ ಇಲ್ಲ. ನೋಡಿ, ಈಗ ಕುಂಬಾರ ಮಡಿಕೆ ಮಾಡ್ತಾನೆ, ಘಟರೂಪ ಒಂದು ಕ್ರಿಯೆಯನ್ನ ಮಾಡ್ತಾನೆ, ಘಟ ನಾಶ ಆಗತ್ತೆ, ಮುಂದೊಮ್ಮೆ ಅವನು ಕೂಡ ನಾಶ ಆಗ್ತಾನೆ. ಕುಂಬಾರ, ಅವನಿಗೂ ಕೂಡ ಸಾವು ಬರ್ತದೆ. ಇವನು ಹಾಗಿಲ್ಲ. ಎಲ್ಲರ ಭಾರ ಹೊಟ್ಟಿರುವಂತಹ ವಿಶ್ವಂಭರ ಇವನು. ಎಷ್ಟೇ ಭಾರ ಆದರೂ ಅನಾಯಾಸವಾಗಿ ಆರಾಮಾಗಿ ಸುಖದಿಂದ ಮಂದಹಾಸದಿಂದ ಇರ್ತಾನೆ. ಅಂತಹ ಅವನು ಮಾಡಿದಂತಹ ಅನೇಕ ಕಾರ್ಯಗಳು ನಾಶವಾದರೂ, ಅರ್ಥಾತ್ ಚರಾಚರ ವಸ್ತುಗಳ ಒಂದು ಕ್ರಿಯೇಷನ್, ಅದೇ ಒಂದು ಕಾರ್ಯ, ಅದು ನಾಶ ಆದರೂ ಅವನಿಗೆ ನಾಶ ಇಲ್ಲ. ನೋಡಿ, ಬರ್ಕೊಳ್ಳಿ. ಅವ್ಯಕ್ತಃ, ಅವ್ಯಕ್ತನಾದ ಭಗವಂತನಾದರೋ, ಅವ್ಯಕ್ತಃ, ಅವ್ಯಕ್ತನಾದ ಭಗವಂತನಾದರೋ ಭಾವ, ಉತ್ಪತ್ತಿ ನಾಶವುಳ್ಳ, ಉತ್ಪತ್ತಿ ನಾಶವುಳ್ಳ, ವ್ಯಕ್ತಾತ್, ವ್ಯಕ್ತವಾದ ಚರಾಚರಗಳಿಗಿಂತ, ವ್ಯಕ್ತಾತ್,
ವ್ಯಕ್ತವಾದ ಚರಾಚರಗಳಿಗಿಂತ ಅನ್ಯಃ ವಿಲಕ್ಷಣನಾಗಿದ್ದಾನೆ. ಅನ್ಯಃ ವಿಲಕ್ಷಣನಾಗಿದ್ದಾನೆ. ತಸ್ಮಾತ್ತು ಅವುಗಳಿಂದ ತಸ್ಮಾತ್ತು ಅವುಗಳ ದೆಸೆಯಿಂದ ಪರಹ ಸರ್ವೋತ್ತಮನಾಗಿದ್ದಾನೆ. ಪರಹ ಸರ್ವೋತ್ತಮನಾಗಿದ್ದಾನೆ. ಸನಾತನಃ ಅನಾದಿಯಾಗಿದ್ದಾನೆ. ಸನಾತನಃ ಅನಾದಿಯಾಗಿದ್ದಾನೆ. ಯಹ ಸಹ ಯಹ ಸಹ ಇಂತಹ ಆ ಭಗವಂತನು, ಯಹ ಸಹ ಇಂತಹ ಆ ಭಗವಂತನು ಸರ್ವೇಷು ಭೂತೇಷು ಎಲ್ಲಾ ಭೂತಗಳು, ಸರ್ವೇಷು ಭೂತೇಷು ಎಲ್ಲಾ ಭೂತಗಳು, ನಶ್ಯತ್ಸು ನಾಶ ಹೊಂದುತ್ತಿದ್ದರೂ, ನಶ್ಯತ್ಸು ನಾಶ ಹೊಂದುತ್ತಿದ್ದರೂ, ನ ವಿನಶ್ಯತಿ ನಾಶ ಹೊಂದುವವನಲ್ಲ. ನ ವಿನಶ್ಯತಿ ನಾಶ ಹೊಂದುವವನಲ್ಲ. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇದೆ ಆಚಾರ್ಯ, ಆದ್ರೆ ಸಮಯ ಇಲ್ಲ. ನಾಳೆಂದ ಹೌದು, ಒಂದೇ ನಿಮಿಷ ಇದೆ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.